ಬಿಡೆನು. ಆ ಮಾತು ಹೇಳಿದನಲ್ಲ ತಾಯಿ. ಯೇಸು ಕೈಬಿಡನು ದೈವಿಕ ಸಂದೇಶಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ, ಚೆನ್ನಾಗಿದ್ದೀರಾ? ನಿಮ್ಮೆಲ್ಲರಿಗಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಸರಿ, ಈ ದಿನ ನಾನು ನಿಮ್ಮೊಂದಿಗೆ 1 ಕೊರಿಂಥ 15ನೇ ಅಧ್ಯಾಯ 49ನೇ ವಚನದಿಂದ ಮಾತನಾಡ್ಲಿಕ್ಕೆ ಇಷ್ಟಪಡ್ತೇನೆ. ಇದಕ್ಕೆ ನಾನು ಕೊಟ್ಟಿರುವಂತ ಟೈಟಲ್ ನೂತನ ಸಾರೂಪ್ಯ. ಈಗ ಸತ್ಯವೇದ ಇದ್ರೆ ನನ್ನೊಂದಿಗೆ ಓದ್ಕೊಳ್ತೀರಾ? ಓದ್ಕೊಳ್ಳೋಣ. ನಾವು ಮಣ್ಣಿನಿಂದ ಹುಟ್ಟಿದವನ ಸಾರೂಪ್ಯವನ್ನು ಧರಿಸಿಕೊಂಡಿರುವ ಪ್ರಕಾರ ಪರಲೋಕದಿಂದ ಬಂದಾತನ ಸಾರೂಪ್ಯವನ್ನು ಧರಿಸಿಕೊಳ್ಳಬೇಕು. ನ್ಯೂ ಇಮೇಜ್ ಅಥವಾ ಹೊಸ ಸಾರೂಪ್ಯ. ನಮ್ಮದೇ ಆದಂತ ಒಂದು ಇಮೇಜ್ ಇದೆ, ಆದ್ರೆ ಯೇಸು ಕ್ರಿಸ್ತನ ಒಂದು ಇಮೇಜ್ ಇದೆ. ಯಾವಾಗ ಆದಾಮನ್ ಪಾಪ ಮಾಡಿದ್ನೋ ಅವನಿಂದ ಹುಟ್ಟಿದಂತ ನಮ್ಮೆಲ್ಲರಲ್ಲಿ ದೇವರ ಸ್ವರೂಪ ಅನ್ನೋದು ಹೊರಟೋಯ್ತು, ನಮ್ಮ ಸ್ವರೂಪ ಬಂದ್ಬಿಡ್ತು. ಆದ್ರೆ ಪ್ರಿಯ ದೇವರ ಮಕ್ಕಳೇ, ಯೇಸು ಸ್ವಾಮಿ ನಮಗಾಗಿ ಸತ್ತಿದ್ದೆ ಅನ್ಕಂದ್ರೆ ಆ ಹೊಸ ಸ್ವರೂಪ ಕೊಡಕ್ಕೆ. ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಆ ದೇವರ ಸ್ವರೂಪ ಇಲ್ಲ, ಯೇಸುವಿನ ಸ್ವರೂಪ ಇಲ್ಲ ಅಂದ್ರೆ ನೀವು ಅದಕ್ಕಾಗಿ ಪ್ರಾರ್ಥನೆ ಮಾಡಿ. ಕರ್ತನ ಖಂಡಿತವಾಗಿ ಆ ಸ್ವರೂಪವನ್ನ ನಿಮಗೆ ಕೊಡ್ತಾರೆ. ಒಂದು ವೇಳೆ ನಿಮ್ಮ ಮಕ್ಕಳಲ್ಲಿರ್ಬೋದು, ನಿಮ್ಮ ಹೆಂಡತಿಯಲ್ಲಿರ್ಬೋದು, ಗಂಡನಲ್ಲಿರ್ಬೋದು, ನಿಮ್ಮ ರಿಲೇಟಿವ್ಸ್ ಅಲ್ಲಿ ಯಾರಲ್ಲಾದ್ರೂ ಗುಣ ಸರಿ ಇಲ್ವಾ, ದೇವರೇ ನಿನ್ ಸಾರೂಪ್ಯ ಕೊಡಪ್ಪ ಅಂತ ಕೇಳ್ರಿ. ಈ ವಾಕ್ಯದ ಪ್ರಕಾರ ದೇವ್ರು ಏನ್ ಮಾಡ್ತಾರೆ, ಮಣ್ಣಿನಿಂದ ಹುಟ್ಟಿದಂತ ನಮಗೆ ಕ್ರಿಸ್ತನ ಸಾರೂಪ್ಯವನ್ನ ಕೊಡ್ತಾರೆ. ಕರ್ತನು ತಾನೇ ಆ ರೀತಿ ನಿಮ್ಮೆಲ್ಲರಿಗೂ ಅನುಗ್ರಹಿಸಲಿ. ಆಮೇನ್. ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡದಂತ ನಮ್ಮ ಸ್ವರ್ಗೀಯ ತಂದೆ ಆದ ದೇವರೇ, ನಿಮಗೆ ಸ್ತೋತ್ರ ಅಪ್ಪ. ಇದನ್ನ ಯಾರ್ಯಾರು ಕ್ರಿಸ್ತನ ಸಾರೂಪ್ಯ ಇಲ್ಲ ಎಂಬುದಾಗಿ ತಂದೆ ಆದ ದೇವರೇ ಇವತ್ತು ಕಷ್ಟಪಡ್ತಾ ಇದ್ದಾರೆ, ಅವ್ರು ಪ್ರಾರ್ಥಿಸುವಾಗ ತಮ್ಮ ಸಾರೂಪ್ಯ ತೆಗೆದು ಕ್ರಿಸ್ತನ ಸಾರೂಪ್ಯ ಅವರು ಕೊಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇನ್. ಕರ್ತನು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಒಂದ್ ಮಾತ್ರ ನೆನ್ಪಿಟ್ಕೊಳ್ರಿ, ಯೇಸು ನಿಮ್ಮನ್ನು ಕೈ ಬಿಡನು. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಕೈ ಬಿಡೆನು, ಆ ಮಾತು ಹೇಳಿದನಲ್ಲ ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು, ಆ ಮಾತು ಹೇಳಿದನಲ್ಲ ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು.
ಯೇಸು ಸ್ವಾಮಿ ಬಾರುವಾತನು ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು, ಭಯ ಪಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ, ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು.